ಶಿವಮೊಗ್ಗ ಜೈಲಿಗೆ ಸರಬರಾಜಾಗ್ತಾ ಇದ್ದ ಬಾಳೆಹಣ್ಣಿನಲ್ಲಿ ಗಾಂಜಾ ಪತ್ತೆಯಾಗಿದೆ. ಈ ಮೂಲಕ ಜೈಲಿಗೆ ಗಾಂಜಾ ಹೆಂಗೆ ರವಾನೆ ಆಗ್ತಿತ್ತು ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಬಾಳೆಹಣ್ಣಿನ ಗೊನೆಯಲ್ಲಿ ಸಿಕ್ತು ಗಾಂಜಾ. ಇದನ್ನ ಕಂಡಂತಹ ಜೈಲಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಜೈಲಿನ ಮುಂಭಾಗ ಬಾಳೆಹಣ್ಣಿನ ಗೊನೆಯನ್ನ ಆಟೋ ಚಾಲಕನೊಬ್ಬ ಇಟ್ಟಿದ್ದ. ನವೆಂಬರ್ 19ನೇ ತಾರೀಕು ಜೈಲಿನ ಬಳಿ ನಡೆದಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಆಟೋದಲ್ಲಿ ಬಂದು 5 ಬಾಳೆಗೊನೆಗಳನ್ನ ಆಟೋ ಚಾಲಕ ಜೈಲಿನ ಮುಂಭಾಗ ಇಟ್ಟಿದ್ದ. ಬಟ್ ಆ ಬಾಳೆಗೊನೆ ದಿಂಡನ್ನ ಕೊರೆದು ಅದರಲ್ಲಿ ಗಾಂಜಾ ಮತ್ತು ಸಿಗರೇಟ್ ಇಟ್ಟಿರೋದು ಪತ್ತೆಯಾಗಿದೆ. 123 ಗ್ರಾಂ ಗಾಂಜಾ ಹಾಗೆ ಒಟ್ಟು 40 ಸಿಗರೇಟ್ಗಳನ್ನ ಬಾಳೆಗೊನೆಯಲ್ಲಿ ಸಾಗಾಟ ಮಾಡಲಾಗ್ತಿತ್ತು. ಸಿಸಿಟಿವಿ ವಿಜುವಲ್ಸ್ ಅನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಆಟೋದಲ್ಲಿ ಬಂದಂತಹ ಚಾಲಕ ಬಾಳೆಗೊನೆಗಳನ್ನ ಇಳಿಸಿ ಜೈಲಿಗೆ ಅದನ್ನ ಸರಬರಾಜು ಮಾಡೋದಕ್ಕೆ ತಂದಿರೋ ಹಣ್ಣು ಅದನ್ನ ಜೈಲಿನ ಮುಂಭಾಗದಲ್ಲಿ ಇಡ್ತಾನೆ. ಬಟ್ ಇದರ ಒಳಗಡೆ ಎಷ್ಟರ ಮಟ್ಟಿಗೆ ಇವರು ಗಾಂಜಾ ಹಾಗೆ ಸಿಗರೇಟ್ ಅನ್ನ ಸಾಗಿಸ್ತಾ ಇದ್ರು ಅನ್ನುವಂಥದ್ದನ್ನ ಕಂಡು ಖುದ್ದು ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. 5 ಬಾಳೆಗೊನೆಯಲ್ಲಿ 123 ಗ್ರಾಂ ಗಾಂಜಾ ಪತ್ತೆಯಾಗಿದೆ. 40 ಸಿಗರೇಟ್ ಪತ್ತೆಯಾಗಿದೆ. ಕಳ್ಳರು ಕಳ್ಳತನವನ್ನ ಮಾಡಿ ಜೈಲಿಗೆ ಸೇರ್ಕೊಂಡಿರ್ತಾರೆ. ಅನೇಕ ಪ್ರಕರಣಗಳಲ್ಲಿ ಅಪರಾಧಿಗಳು ಆರೋಪಿಗಳಾಗಿ ಜೈಲಿಗೆ ಸೇರ್ಕೊಂಡಿರ್ತಾರೆ. ಬಟ್ ಇಲ್ಲೂ ಅವರ ಖತರ್ನಾಕ್ ಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತದ್ದನ್ನು ಗಮನಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ, ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ಚಾಪೆ ಕೆಳಗಡೆ ರಂಗೋಲೆ ಕೆಳಗೆಲ್ಲ ತೂರ್ಕೊಂಡು ಕಳ್ತನಗಳನ್ನು ಜೈಲಲ್ಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಎಷ್ಟು ದಿನಗಳಿಂದ ಇದು ನಡೀತಿದೆ ಅನ್ನೋದು ಆತಂಕಕಾರಿ. ಎಸ್ ಪ್ರಜ್ವಲ, ಏನು ಬಾಳೆಹಣ್ಣಿನ ಗುಣದಲ್ಲಿ ಗಾಂಜಾ ಪೂರೈಕೆ ಇದೊಂದು ಒಂದು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಶಿವಮೊಗ್ಗದ ಏನು ಕೇಂದ್ರ ಕಾರಾಗೃಹ ಇದೆ, ಈ ಕಾರಾಗೃಹದಲ್ಲಿ ನಿನ್ನೆ 19ನೇ ತಾರೀಕು ನವೆಂಬರ್ 19ನೇ ತಾರೀಕಿಗೆ ಒಂದು ಘಟನೆ ನಡೆದಿರುತ್ತೆ. ಜೈಲು ಪ್ರವೇಶಿಸುವಾಗ ತಪಾಸಣೆ ವೇಳೆ ಈ ಒಂದು ಸಿಬ್ಬಂದಿ ಕೂಡ ಸಿಕ್ಕಿಬಿದ್ದಿರುವಂತದ್ದು. ಜೊತೆಗೆ ಈ ಏನು ಜೈಲಿನ ಬಾಳೆಹಣ್ಣು ದಿಂಡಿನಲ್ಲಿ ಗಾಂಜಾವನ್ನು ಕಂಡು ಜೈಲಾಧಿಕಾರಿಗಳು ಶಾಕ್ ಒಳಗಾಗಿರುವಂತದ್ದು. ಆಟೋದಲ್ಲಿ ಬಂದು ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿ ಬಾಳೆಹಣ್ಣಿನ ಗೊನೆಗಳಿಗೆ ಇಟ್ಟು ಹೋಗ್ತಾನೆ. ಜೊತೆಗೆ ಇಲ್ಲಿ ಏನು ಅಂತ ಕೇಳಿದಾಗ ಇದು ಕ್ಯಾಂಟೀನ್ ಅವರು ಹೇಳಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ, ಆಟೋ ಚಾಲಕ. ಈ ಸಂದರ್ಭದಲ್ಲಿ ಕೇಂದ್ರ ಕಾರಾಗೃಹದ ಆಟೋದಲ್ಲಿ ಬಂದು 5 ಬಾಳೆಹಣ್ಣು ಗೊನೆಗಳನ್ನ ಇಟ್ಟಿರುವಂತದ್ದು. ಈ ಒಂದು ವಿಚಾರ ನಿಜಕ್ಕೂ ಆತಂಕಕಾರಿ. ಒಂದ್ ಕಡೆ, ಮತ್ತೊಂದ್ ಕಡೆ ಜೈಲು ಸಿಬ್ಬಂದಿಯೇ ಇಂತಹ ಕೃತ್ಯದಲ್ಲಿ ಎಸಗಿರುವಂತದ್ದು ಮತ್ತು ಈ ಒಂದು ಶಾಮೀಲಾಗಿರುವಂತದ್ದು ನಿಜಕ್ಕೂ ಆತಂಕಕಾರಿ ವಿಚಾರ ಅಂತಾನೆ ಹೇಳ್ಬೋದು ಪ್ರಜ್ವಲ. ಇದೀಗ ಈ 2 ಪ್ರಕರಣ ಸಂಬಂಧ ಶಿವಮೊಗ್ಗ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಜೊತೆಗೆ ಏನು ಆರೋಪಿ ಸಾತ್ವಿಕ್ ಇದ್ದಾನೆ, SDA ಸಿಬ್ಬಂದಿ, SDA ಸಿಬ್ಬಂದಿ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ ಪ್ರಜ್ವಲ. ರೈಟ್ ಮೋಹನ್ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಶಿವಮೊಗ್ಗ ಜೈಲಿಗೆ ಸರಬರಾಜಾಗ್ತಿದ್ದಂಥ ಬಾಳೆಹಣ್ಣಿನಲ್ಲಿ ಗಾಂಜಾ ಸಾಗಾಟವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ಎಲ್ಲ ಜೈಲುಗಳಲ್ಲೂ ಇಂಥದ್ದೇ ಒಂದೊಂದು ಘಟನೆಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇರೋದು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನಾವೆಲ್ಲರೂ ಗಮನಿಸಿದ್ದೀವಿ. ಇದೀಗ ಶಿವಮೊಗ್ಗ ಜೈಲಲ್ಲಿ ಮಾದಕ ವಸ್ತುಗಳನ್ನ ಹೆಂಗೆ ಸಾಗಾಟ ಮಾಡ್ಕೊಂತಾರೆ, ಜೈಲಿಗೆ ತರಿಸ್ಕೊಳ್ತಾರೆ ಅನ್ನುವಂಥ ರಹಸ್ಯ ಬಯಲಿಗೆ ಬಂದಿರೋದು. ಬಾಳೆಹಣ್ಣಿನ ಗೊನೆಯಲ್ಲಿ ಗಾಂಜಾ ಸಿಕ್ಕಿದ್ದು ಜೈಲಧಿಕಾರಿಗಳೇ ಇದನ್ನು ಕಂಡು ಶಾಕ್ ಆಗಿದ್ದಾರೆ. ಅಂಡ್ ಈ ಪ್ರಮಾಣ ನೋಡಿ, 5 ಬಾಳೆಗೊನೆಯಲ್ಲಿ 123 ಗ್ರಾಂ ಗಾಂಜಾ ಸಾಗಾಟ ಮಾಡ್ತಿದ್ದಾರೆ. 40 ಸಿಗರೇಟ್ಗಳು ಕೂಡ ಪತ್ತೆಯಾಗಿದೆ.